ರೇಖೆಯ ಬಗ್ಗೆ ನೀವೆಲ್ಲ ಕೇಳಿರಬೇಕು. ಕೆಲವರು ಕೇಳಿರಬಹುದು, ಕೆಲವರು ಓದಿರಬಹುದು. ರೇಖಿ, ರೇ ಅಂದ್ರೆ ವಿಶ್ವ ಬ್ರಹ್ಮಾಂಡ, ಕಾಸ್ಮಾಸ್. ಕಿ ಅಂದ್ರೆ ಶಕ್ತಿ, ಎನರ್ಜಿ. ಕಿ, ಚಿ ಅವೆಲ್ಲ ಒಂದೇ ಶಬ್ದದ ಬೇರೆ ಬೇರೆ ರೂಪಗಳು. ನಮ್ಮ ದೇಹ, ಮನಸ್ಸು, ಪ್ರಾಣಗಳನ್ನ ವಿಶ್ವ ಬ್ರಹ್ಮಾಂಡದ ಶಕ್ತಿಯ ಜೊತೆ ಒಂದು ಮಾಡುವ ಪ್ರಕ್ರಿಯೆಗೆ ರೇಖಿ ಅಂತ ಕರೀತಾರೆ. ಇದು ಬಹಳ ಪುರಾತನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಪ್ರಚಲಿತವಾಗಿತ್ತು. ಅದನ್ನ ಅಥರ್ವಣ ವೇದದಲ್ಲಿ ಕ್ರಿಯಾವತಿ ದೀಕ್ಷೆ ಅಂತ ಕರೀತಿದ್ರು. ಆದರೆ ಕಾಲಕ್ರಮದಲ್ಲಿ ಅದು ಲುಪ್ತವಾಯಿತು, ನಶಿಸಿ ಹೋಗಿ ಟಿಬೇಟಿನ ಕೆಲವು ಬುದ್ಧಿಸ್ಟ್ ಮಾಂಗ್ಸ್ ಅಥವಾ ಬುದ್ಧಿಸ್ಟ್ ಮೊನಾಸ್ಟ್ರಿಗಳಲ್ಲಿ ಅದು ಉಳ್ಕೊಂಡಿತ್ತು. ಸಿಮಿಲರ್ ಟೆಕ್ನಿಕ್ಸ್, ಅದೇ ಅಂತಲ್ಲ, ಸಿಮಿಲರ್ ಟೆಕ್ನಿಕ್ಸ್ ಅದನ್ನ ಪುನಃ ಕಂಡುಹಿಡಿದು ಪೂರ್ತಿ ಪ್ರಪಂಚಕ್ಕೆ ಪಸರಿಸಿದವರು ಜಪಾನಿನ ಡಾಕ್ಟರ್ ಮಿಕಾವೊ ಉಸುಯಿ ಅವರು. ಅದನ್ನು ಅವರು ಅನ್ವೇಷಣೆ ಮಾಡಿ 21 ದಿನದ ಮೌನ ಧ್ಯಾನದಲ್ಲಿ ಅನ್ವೇಷಣೆ ಮಾಡಿ ಅವರ ಶಿಷ್ಯರಾದ ಡಾಕ್ಟರ್ ಚಿಜಿರೋ ಹಯಾಶಿ ಎಂಬವರಿಗೆ ಹಸ್ತಾಂತರಿಸಿದರು. ಅವರಿಗೆ ದೀಕ್ಷೆಯ ಮೂಲಕ ಕೊಟ್ಟರು. ಡಾಕ್ಟರ್ ಚಿಜಿರೋ ಹಯಾಶಿ ಅದನ್ನ ಹವಾಯೋ ಟಕಾಟ, ಹವಾಯ ಐಲ್ಯಾಂಡ್ ನ ಒಬ್ಬರು ಮಹಿಳೆಗೆ ಅದನ್ನ ಹಸ್ತಾಂತರಿಸಿದರು. ಹವಾಯ ಟಕಾಟ ತಮ್ಮ 21 ಮಂದಿ ಶಿಷ್ಯರಿಗೆ ಅದನ್ನ ಹಂಚಿಬಿಟ್ಟು, ಸ್ಪ್ರೆಡ್ ಮಾಡಿಬಿಟ್ಟು ಥ್ರೂಔಟ್ ವರ್ಲ್ಡ್ ಅದು ಹಬ್ಬುವಂತೆ ಮಾಡಿದರು. ಹಾಗೆ ಅದು ಪ್ರಪಂಚದ ಬೇರೆ ಬೇರೆ ಮೂಲೆಗೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ಮುಟ್ಟಿತು. ಇದರಲ್ಲಿ 4 ಹಂತಗಳಿವೆ. ಫಸ್ಟ್ ಲೆವೆಲ್, ಮೊದಲನೇ ಹಂತದಲ್ಲಿ ನಮ್ಮನ್ನು ಹಾಗೂ ಇತರರನ್ನು ನಾವು ಮುಟ್ಟಿ ಗುಣಪಡಿಸಬಹುದಾಗಿದೆ. ಎರಡನೇ ಹಂತದಲ್ಲಿ 3 ಸಿಂಬಲ್ಗಳನ್ನು ಕೊಡಲಾಗ್ತದೆ. ಆ 3 ಸಿಂಬಲ್ಗಳನ್ನು ಬಳಸಿ ನಮ್ಮನ್ನು ಮತ್ತು ಇನ್ನೊಬ್ಬರನ್ನು ಮುಟ್ಟಿ ಅಥವಾ ಮುಟ್ಟದೆ ಕೂಡ ಗುಣಪಡಿಸಬಹುದಾಗಿದೆ. ಅಂದರೆ ಡಿಸ್ಟೆಂಟ್ ಹೀಲಿಂಗ್ ಅಂತ ನಾವೇನು ಕರಿತೇವೆ ಅದನ್ನು ಕೂಡ ಮಾಡಬಹುದು. ಒಬ್ಬ ವ್ಯಕ್ತಿ ಎಲ್ಲೋ ಇರ್ತಾನೆ, ಇಲ್ಲಿ ಅವನಿಗೆ ಎನರ್ಜಿ ಕಳಿಸಿ ಅವನನ್ನು ಹೀಲ್ ಮಾಡಬಹುದು. 3ನೇ ಲೆವೆಲಿಗೆ ರೇಖಿ ಹೀಲಿಂಗ್ ಮಾಸ್ಟರ್ಶಿಪ್ ಅಂತ ಕರೀತಾರೆ. ಹೀಲಿಂಗ್ ಅಲ್ಲಿ ಮಾಸ್ಟರ್ಶಿಪ್, ಅದರಲ್ಲಿ ಒಂದು ಸಿಂಬಲ್ ಕೊಡ್ತೇವೆ, ಪವರ್ಫುಲ್ ಸಿಂಬಲ್, ಮಾಸ್ಟರ್ ಸಿಂಬಲ್. ಅದನ್ನು ಯೂಸ್ ಮಾಡಿ ವ್ಯಕ್ತಿಗಳನ್ನು ಇನ್ನಷ್ಟು ಬೇಗನೆ, ಇನ್ನಷ್ಟು ಶಕ್ತಿಶಾಲಿಯಾಗಿ ಗುಣಪಡಿಸಬಹುದಾಗಿದೆ. 4ನೇ ಲೆವೆಲ್ ಇದೆಯಲ್ಲ, ಅದು ಮಾಸ್ಟರ್ಶಿಪ್, ರೇಖಿ ಗ್ರ್ಯಾಂಡ್ ಮಾಸ್ಟರ್ಶಿಪ್ ಅಥವಾ ರೇಖಿ ಮಾಸ್ಟರ್ಶಿಪ್ ಅಂತ ಕರೀಬಹುದು. ಅದರಲ್ಲಿ ಇನ್ನೊಬ್ಬ ವ್ಯಕ್ತಿಗೆ, ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, 4th ಲೆವೆಲ್ನವರಿಗೆ ಹೇಗೆ ದೀಕ್ಷೆ ಕೊಡಬೇಕು, ಅದನ್ನು ಕಲಿಸೋದು ಹೇಗೆ ಎಂಬುದೆಲ್ಲ ಅದರಲ್ಲಿ ಆ ಟೆಕ್ನಾಲಜಿ ಅಡಕವಾಗಿದೆ. ನಮಗೆ ಜನರಲ್ ಪರ್ಪಸ್ಗೆ ರೇಖಿ ಫಸ್ಟ್, ಸೆಕೆಂಡ್, ಥರ್ಡ್ ಲೆವೆಲ್ ಗೊತ್ತಾದರೆ ಸಾಕು. ಯಾರಿಗೆ ಇನ್ನೊಬ್ಬರಿಗೆ ಕಲಿಸಬೇಕು, ದೀಕ್ಷೆ ಕೊಡಬೇಕಂತ ಇದ್ರೆ ಅವರು 4th ಲೆವೆಲ್ ಕಲಿಬೇಕಾಗ್ತದೆ. ಫಸ್ಟ್ ಲೆವೆಲ್ ಮಾಡಿ ಒಂದು ಹೆಚ್ಚು ಕಮ್ಮಿ 3 ತಿಂಗಳು ದಾಟಿ ಸೆಕೆಂಡ್ ಲೆವೆಲ್ ಮಾಡ್ಬೋದು. ಸೆಕೆಂಡ್ ಲೆವೆಲ್ ಮಾಡಿ ಒಂದು 6 ತಿಂಗಳು ಬಿಟ್ಟು ಥರ್ಡ್ ಲೆವೆಲ್ ಮಾಡ್ಬೋದು. ಥರ್ಡ್ ಲೆವೆಲ್ ಕರೆಕ್ಟ್ ಪ್ರಾಕ್ಟೀಸ್ ಆದಮೇಲೆ ಒಂದು 6 ತಿಂಗಳು ಬಿಟ್ಟು ಅಥವಾ 1 ವರ್ಷ ಬಿಟ್ಟು 4th ಲೆವೆಲ್ ಅಥವಾ ಮಾಸ್ಟರ್ಶಿಪ್ ಮಾಡ್ಬೋದು. ರೇಖೆ ಎಂಬುದು ಬರೀ ಗುಣಪಡಿಸಲಿಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅದನ್ನು ಉಪಯೋಗ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್, ಮತ್ತು ಬಿಹೇವಿಯರಲ್ ಚೇಂಜ್, ದುಶ್ಚಟಗಳ ನಿವೃತ್ತಿ, ಆಮೇಲೆ ನಮ್ಮ ಕರ್ಮಗಳನ್ನು ನಿವಾರಣೆ ಮಾಡೋದು, ಮ್ಯಾನಿಫೆಸ್ಟೇಷನ್ ಮಾಡೋದು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅದನ್ನು ಬಳಸಬಹುದಾಗಿದೆ. ಹಾಗೆ ಕ್ರಿಯೇಟಿವ್ ಆಗಿ ಕೂಡ ಬಳಸಬಹುದು. ಅದಕ್ಕೆ ಲಿಮಿಟ್ ಅಂತೇನಿಲ್ಲ. ರೇಖೆಯನ್ನು ಇಂಥದೇ ಕ್ಷೇತ್ರಕ್ಕೆ ಬಳಸಬೇಕಂತೇಳಿ ಲಿಮಿಟ್ ಎಂಬುದಿಲ್ಲ. ಥ್ಯಾಂಕ್ ಯು. ನಮಸ್ತೆ.